ವೀಕ್ಷಕರೇ, ಅನುದಿನ ಸುದ್ದಿಜಾಲ. ನಾನು ಅನನ್ಯ ಎಸ್ ಭಾರದ್ವಾಜ್. ಇಂದಿನ ವಿಶೇಷ ಸುದ್ದಿ ಪ್ರಸಾರ ವೀಕ್ಷಣೆಗೆ ಸ್ವಾಗತ. ಹರಿಯಾಣ ಚುನಾವಣೆ ವೇಳೆ ಮತಕಳವು, ರಾಹುಲ್ ಗಾಂಧಿ ಆರೋಪ. ಹರಿಯಾಣದಲ್ಲಿ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆ ವೇಳೆ ಭಾರೀ ಪ್ರಮಾಣದ ಮತಕಳವು ನಡೆದಿದ್ದು, ಕಾಂಗ್ರೆಸ್ನ ಗೆಲುವನ್ನು ಸೋಲಾಗಿ ಪರಿವರ್ತಿಸಲಾಗಿದೆ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದರು. ಹರಿಯಾಣದ ಮತದಾರರ ಪಟ್ಟಿಯ ದತ್ತಾಂಶವನ್ನು ಗಮನಿಸಿದರೆ 25 ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರು ಸೇರ್ಪಡೆ ಆಗಿರುವುದು ಗೊತ್ತಾಗುತ್ತದೆ. ಚುನಾವಣಾ ಆಯೋಗವು ಬಿಜೆಪಿ ಜತೆ ಕೈಜೋಡಿಸಿ ಅವರನ್ನು ಗೆಲ್ಲಿಸಿದೆ ಎಂದು ದೂರಿದರು. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಜತೆಗೂಡಿ ಭಾರತದ ಪ್ರಜಾಪ್ರಭುತ್ವವನ್ನು ಕೊಲ್ಲಲು ವ್ಯವಸ್ಥಿತ ಮತಕಳವು ವಿಧಾನವನ್ನು ಅಭಿವೃದ್ಧಿಪಡಿಸಿವೆ. ಇದೀಗ ಬಿಹಾರ ಚುನಾವಣೆಯಲ್ಲೂ ಆಯೋಗ ಇದೇ ಕಾರ್ಯತಂತ್ರ ಅನುಸರಿಸುತ್ತಿದೆ ಎಂದು ಅವರು ಆರೋಪ ಮಾಡಿದರು. ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನದ ಹಿಂದಿನ ದಿನವಾದ ಬುಧವಾರ ಇಂದಿರಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು 100% ಪುರಾವೆಗಳೊಂದಿಗೆ ಚುನಾವಣಾ ಆಯೋಗ ಮತ್ತು ದೇಶದ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಪ್ರಶ್ನಿಸುತ್ತಿದ್ದೇನೆ ಎಂದರು. ಅದಕ್ಕೆ ಪೂರಕವಾಗಿ ಹಲವು ಅಂಕಿಅಂಶಗಳು, ದಾಖಲೆಗಳು ಮತ್ತು ಚಿತ್ರಗಳನ್ನು ಅವರು ಪರದೆ ಮೇಲೆ ಪ್ರದರ್ಶಿಸಿದರು. ಆರೋಪ ಆಧಾರರಹಿತ. ಆಯೋಗ ಮತ ಕಳವಿಗೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪಗಳು ಆಧಾರರಹಿತ. ಹರಿಯಾಣದಲ್ಲಿ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣಾ ಅರ್ಜಿಗಳು ಸಲ್ಲಿಕೆಯಾಗಿಲ್ಲ ಎಂದು ಚುನಾವಣಾ ಆಯೋಗದ ಮೂಲಗಳು ಬುಧವಾರ ತಿಳಿಸಿವೆ. That means that this is a centralized operation. That somebody fed this lady into the electoral list at a centralized level, not at the booth level. Just like Anand and just like Mahadevapura. So last guesses, I'm going to give a prize if anybody can guess this. Anybody? She's from Brazil. She's a Brazilian model. ಬಿಹಾರದ ಕದನ ಸಜ್ಜು. ಬಿಹಾರದ 243 ಸ್ಥಾನಗಳ ಪೈಕಿ 121 ಕ್ಷೇತ್ರಗಳಿಗೆ ನವೆಂಬರ್ 6ರಂದು ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೆ ಮತದಾನ ನಡೆಯಲಿದ್ದು, ಮೊದಲ ಹಂತದ ಚುನಾವಣೆಗೆ ಬಿಹಾರದ ಕದನ ಸಜ್ಜಾಗಿದೆ. ಕೆಲವು ನಕ್ಸಲ್ ಪೀಡಿತ ವಲಯಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸಂಜೆ 5 ಗಂಟೆಯೊಳಗೆ ಮತದಾನ ಮುಗಿಯಲಿದೆ. ಪಾಟ್ನಾ ಜೊತೆಗೆ ಎಲ್ಲರ ಕಣ್ಣುಗಳು ವೈಶಾಲಿಯ ವೇಪಿ ಕ್ಷೇತ್ರವಾದ ರಾಬೋಪುರ್ ಮೇಲೆ ಇರುತ್ತವೆ. ಅಲ್ಲಿ ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ 3ನೇ ಬಾರಿಗೆ ಸ್ಪರ್ಧಿಸುತ್ತಿದ್ದಾರೆ. ಅವರು ಮನೆಗೆ ಗೆದ್ದರೆ ಮಾಜಿ ಉಪ ಮುಖ್ಯಮಂತ್ರಿಯಾದ ಅವರಿಗೆ ಹ್ಯಾಟ್ರಿಕ್ ಸಿಗುತ್ತದೆ. ಈ ಕ್ಷೇತ್ರವನ್ನು ಈ ಹಿಂದೆ ಅವರ ತಂದೆ ಲಾಲೂ ಪ್ರಸಾದ್ 2 ಬಾರಿ ಮತ್ತು ತಾಯಿ ರಾಬ್ರಿ ದೇವಿ 3 ಬಾರಿ ಪ್ರತಿನಿಧಿಸಿದ್ದರು. ರಾಬೋಪುರ್ನಿಂದ ಆಯ್ಕೆಯಾದ ನಂತರ ಇಬ್ಬರೂ ಪೋಷಕರು ಬಿಹಾರ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದರು. ಅಷ್ಟೇ ಕುತೂಹಲಕಾರಿಯಾದ ಸ್ಥಳವೆಂದರೆ ಹತ್ತಿರದ ಮಹುವಾ ಕ್ಷೇತ್ರ. ಅಲ್ಲಿ ಲಾಲೂ ಅವರ ಹಿರಿಯ ಮಗ ತೇಜ್ ಪ್ರತಾಪ್ ಹೊಸದಾಗಿ ರಚನೆಯಾದ ಜನಶಕ್ತಿ ಜನತಾ ದಳದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಲಾಲೂ ಅವರ ದುಷ್ಕೃತ್ಯಕ್ಕಾಗಿ ಆರ್ಜೆಡಿ ಮತ್ತು ಅವರ ಕುಟುಂಬದಿಂದ ಹೊರಹಾಕಲ್ಪಟ್ಟ ತೇಜ್ ಪ್ರತಾಪ್ ಯಾದವರ ಪ್ರಾಬಲ್ಯದ ಕ್ಷೇತ್ರದಿಂದ ಏಕಾಂಗಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ರಾಜ್ಯದ ಜಲವಿವಾದಗಳ ಕುರಿತು ಸಮರ್ಥವಾದ ಮಂಡನೆ ಮಾಡುವ ಸಂಬಂಧ ಕಾನೂನು ತಜ್ಞರು ಹಾಗೂ ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನವದೆಹಲಿಯ ಕರ್ನಾಟಕ ಭವನದಲ್ಲಿ ಬುಧವಾರ ರಾತ್ರಿ ಸಭೆ ನಡೆಸಿದರು. ಬಳಿಕ ಸುದ್ದಿಗಾರರ ಜತೆಗೆ ಮಾತನಾಡಿ, ಸಭೆಯಲ್ಲಿ ಮೇಕೆದಾಟು, ಕೃಷ್ಣಾ, ಮಹದಾಯಿ ಜಲವಿವಾದಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಸುಪ್ರೀಂ ನಮ್ಮ ಸೋಮವಾರ ಪಾಟೀಲ್ ಅವರು ಅಡ್ವೊಕೇಟ್ ಜನರಲ್ ಇಬ್ಬರು ಸೇರಿ ಪ್ರೆಸೆಂಟ್ ಮಾಡಿ ಸ್ಪೆಷಲ್ ಬೆಂಚ್ ಕಾನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತ ಕೋರ್ಟಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು. ಏನಾದ್ರು ಜಜ್ಮೆಂಟ್ ಬರಲಿ, ಅದು ಬೇರೆ ವಿಚಾರ. ಸೊ ಅದಕ್ಕೆ ನಾವು ಅವ್ರಿಗೆಲ್ಲ ನಮ್ಮ ಗೌರ್ಮೆಂಟ್ ಸ್ಟ್ಯಾಂಡ್ ಏನು ಅನ್ನೋದು ನಾವು ತಿಳಿಸಿದ್ದೀವಿ. ಎರಡನೇದು, ಬೇರೆ ಪ್ರಾಜೆಕ್ಟ್ಸ್ ವಿಚಾರದಾಗ ಕೂಡ ಈಗ ಕೆಲವು ಡಿಸಿಷನ್ಸ್ ತೊಗೊಬಿಟ್ಟಿದ್ದೀವಿ ನಾವು. ಅವರೆಲ್ಲ ರೈತರಿಗೆ ಕನ್ಸೆಂಟ್ ಅಕ್ವಾರ್ಡ್ ಕೊಡಬೇಕು ಅಂತ ಕೃಷ್ಣಾ ವಿಚಾರದಲ್ಲಿ ಅಲ್ಲಿ ನಾವು ಒಂದು ಅಥಾರಿಟಿ ಪಾಸ್ ಮಾಡಬೇಕು ಹೊಸ ಆ್ಯಕ್ಟ್ ಪ್ರಕಾರ. ನಮ್ಮ ಸ್ಟೇಟಲ್ಲಿ ನಾವು ಮಾಡಿರಲಿಲ್ಲ, ಬೇರೆ ಸ್ಟೇಟೆಲ್ಲ ಮುಂದಕ್ಕೆ ಹೋಗಿದ್ದಾರೆ. ಈಗ ನಮ್ಮ ಮೋಹನ್ ರಾಜ್ ಅವರು ಕೂಡ ಈಗ ಬಿಹಾರ್ಗೆ ಹೋಗಿದ್ದಾರೆ. ಒಂದು ಟೀಮ್ನೇ ಬಿಹಾರ್ ಕಳಿಸ್ತಾ ಇದ್ದೀನಿ. ಅಲ್ಲಿ ಈಗಾಗಲೇ ಸಾವಿರಾರು ಕೇಸಸ್ನ ಅಥಾರಿಟಿಯವರು ಪಾಸ್ ಮಾಡಿದ್ದಾರೆ. ಸೊ ಹಂಗೆ ಏನು ಫ್ರೀ ಆ್ಯಂಡ್ ಫೇರ್ ಆ್ಯಕ್ಟಲ್ಲಿ ಅಥಾರಿಟಿ ಇದೆ.
ಅದನ್ನು ಕಬ್ಬು ದರ ನಿಗದಿ. ಸರ್ಕಾರದ ಆಹ್ವಾನಕ್ಕೆ ರೈತರ ತಿರಸ್ಕಾರ. ರೈತರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಲಾಗದು. ಬೆಂಗಳೂರಿಗೆ ಬನ್ನಿ. ಮುಖ್ಯಮಂತ್ರಿ ಹಾಗೂ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಚರ್ಚಿಸೋಣ ಎಂದು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ ನೀಡಿದ ಆಹ್ವಾನವನ್ನು ರೈತರು ನೇರಾನೇರ ತಿರಸ್ಕರಿಸಿದರು. ರೈತರ ಮನವೊಲಿಸುವ ಸಚಿವರ ಯತ್ನ ಫಲ ನೀಡಲಿಲ್ಲ. ಟನ್ ಕಬ್ಬಿಗೆ ₹3,500 ದರ ನೀಡಬೇಕು ಎಂದು ಪಟ್ಟು ಹಿಡಿದು ಕಳೆದೊಂದು ವಾರದಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನ ಹೆದ್ದಾರಿಯಲ್ಲಿ ರೈತರು ನಡೆಸುತ್ತಿರುವ ಅಹೋರಾತ್ರಿ ಮುಷ್ಕರ 8ನೇ ದಿನದಲ್ಲಿ ಮುಂದುವರಿಯಿತು. ಬುಧವಾರ ಸಂಜೆ ಧರಣಿ ಸ್ಥಳಕ್ಕೆ ಬಂದ ಎಚ್.ಕೆ. ಪಾಟೀಲ ಮುಖಂಡರೊಂದಿಗೆ ಮಾತುಕತೆ ನಡೆಸಿದರು. ಟನ್ ಕಬ್ಬಿಗೆ ₹3,500 ದರ ನೀಡಿ ಎಂಬುದೂ ಸೇರಿ 8 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದೀರಿ. ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ಮಾಡುತ್ತೇನೆ. 20 ಮಂದಿ ರೈತ ಮುಖಂಡರು ಬನ್ನಿ ಎಂದು ಆಹ್ವಾನಿಸಿದರು. ಆಗ ರೈತ ಸಮೂಹದಿಂದ ಜೋರಾದ ಕೂಗಾಟ, ಚೀರಾಟ ಕೇಳಿಬಂತು. ಸಚಿವರ ಆಹ್ವಾನವನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ, ನ್ಯಾಯ ಕೇಳಲು ಎಲ್ಲಿಗೂ ಬರುವುದಿಲ್ಲ, ಬೇಕಿದ್ದರೆ ಸರ್ಕಾರವೇ ಇಲ್ಲಿಗೆ ಬರಲಿ ಎಂದು ಪ್ರತಿಭಟನಾಕಾರರು ಘೋಷಣೆ ಮೊಳಗಿದರು.